We'll start with the rules one by one. First, na dictate ಮಾಡ್ತೀನಿ ಎಲ್ಲ ಬರ್ಕೋರಿ ಆಮೇಲೆ ಒಂದೊಂದು ರೂಲ್ ಎಕ್ಸ್ಪ್ಲೇನ್ ಮಾಡಿ. Yes sir. Rule number 1. ಕೂತ್ಕೊಳ್ಳ. Rule number 1 ಅದಿಲ್ಲ. Rule number 1. ಬರೀರಿ. Rule number 1. ನಾ ಇಲ್ಲಿ ಬರೀದ್ ನೋಡ್ರಿ ಒಂದನೇದು. Please don't talk. Element by itself is 0. Mr. Rule number 1. Element by itself is 0. Hingandre ಏನು? I will explain later. First I will dictate or write it on the board. Done? Yes sir. Rule number 2. Rule number ಅಲ್ಲ. Rule number 2. ನಾನು ಬರೀತೀನಿ ಬರ್ಕೋರಿ. Monoatomic ion is its ion charge. Monoatomic ion is its ion charge. Second rule. ಒಂದು ಸೆಕೆಂಡ್ ಹಾಕ್ಸ್ಕೊಡ್ರಿ. ಈ ರೂಲ್ಸ್ ಅನ್ನ ನೀವು ನಿಮ್ ಬುಕ್ ಒಳಗ ಬೇಸಿಕ್ ಬುಕ್ ಒಳಗ NCERT ಒಳಗ ನೋಡಿದ್ರ ಸ್ವಲ್ಪ ಅಲ್ಲಿ ಬ್ಯಾರೆ ಬರ್ಸಾರ. ಅವು ಸ್ವಲ್ಪ ಕಾಂಪ್ಲಿಕೇಟೆಡ್ ಅದಾವ. ಅವನ್ನ ನಾ ಅರ್ಥ ಮಾಡ್ಕೊಂಡು ಸಿಂಪ್ಲಿಫೈಡ್ ವರ್ಷನ್ ಮಾಡಿ ನಿಮಗೆ ಕೊಡಾಕತ್ತೀನಿ. ನಿಮ್ಗೆ ಸರಳ ಅರ್ಥ ಆಗ್ಲಿ ಅಂತ. ಆದ್ರೆ ಲಕ್ಷ ಕೊಡ್ರಿ. ಯಾರು ಎಕ್ಸಾಮ್ ನಾಗ ಹಿಂಗ್ ಕೇಳಂಗಿಲ್ಲ. ರೈಟ್ ರೂಲ್ಸ್ ಟು ಕ್ಯಾಲ್ಕುಲೇಟ್ ಆಕ್ಸಿಡೇಷನ್ ನಂಬರ್ ಕೇಳಂಗಿಲ್ಲ. ಈ ರೂಲ್ಸ್ ಅಪ್ಲೈ ಮಾಡಕ್ ಹೇಳ್ತಾರೆ. ಅಪ್ಲೈ ಮಾಡೋದು ಹೆಂಗಂತ ನಾವು ಈಗ ಡಿಸ್ಕಸ್ ಮಾಡ್ತೀವಲ್ಲ. So our rules ಬೇಕಾದ್ರೆ ಟೆಕ್ಸ್ಟ್ ಬುಕ್ ನಾಗ ಅಥವಾ ಬೇಸ್ ಬುಕ್ ನಾಗ ಓದ್ರಿ. ಬಟ್ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು, ಈ ರೂಲ್ಸ್ ನೀವು ಅರ್ಥ ಮಾಡ್ಕೊಂಡು ಮೇಲೆ ಬೇಕಾದ್ರೆ ಒನ್ಸ್ ಯು ಗೋ ಥ್ರೂ. ಓಕೆ, ಅದು ನಾವೇ ನೋಡಿ. ರೂಲ್ ನಂಬರ್ 3. ಡಿಕ್ಟೇಟ್ ಮಾಡ್ತೀಯಲ್ಲ, ಅದು ನೀನು ಬರೆದು ಬಿಟ್ಟಿಯಲ್ಲ. ಇವು ಸಣ್ಣ ಸಣ್ಣ ಅದಾವಲ್ರಿ, ಬರೀ ಹೈಡ್ರೋಜನ್ +1 with non-metals -1 with metals. Hydrogen rule number 3, +1 with non-metals, -1 with metals. ಹಂಗಂದ್ರೆ ಏನು? I'll let you know. Rule number 4. Oxygen usually -2. ಈಗ ಈ ರೂಲ್ಸ್ ಏನು ಬರ್ಸೋದೇನಲ್ರಿ, ಇದನ್ನ ನಿಮ್ಗೆ ಇಂಪ್ಲಿಮೆಂಟ್ ಮಾಡೋದು ಅಪ್ಲೈ ಮಾಡೋದು ಕಲಿಸ್ತೀನಿ. ಇದನ್ನ ನೀವು ಎಲ್ಲಿ ತರ ನೆನ್ಪಿಡ್ಬೇಕಂದ್ರೆ ನೀವು ಸೆಕೆಂಡ್ ಇಯರ್ ಕೆಮಿಸ್ಟ್ರಿ ಕೋರ್ಸ್ ಮುಗಿತಾನ ಅಥವಾ ನೀವು ಮುಂದೆ ಡಿಗ್ರಿ ಒಳಗೆ ಕೆಮಿಸ್ಟ್ರಿ ಕಲಿತಾರೆ ಎಲ್ಲ ಕಡೆ ಯೂಸ್ ಆಗುತ್ತೆ. ಸೊ ಅಲ್ಲಿ ನೀವು ಎಲ್ಲಿ ತನ ಜೀವಂತ ಇರ್ತೀರಿ ಅಲ್ಲಿ ತನ ನೆನ್ಪಿಡ್ಬೇಕು. ನೆನ್ಪಿಡೋದು ಇಟ್ಸ್ ವೆರಿ ಈಸಿ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಇಟ್ಸ್ ವೆರಿ ಈಸಿ. ಸೊ ಡೋಂಟ್ ವರಿ ಅಬೌಟ್ ಇಟ್. ಯು ಜಸ್ಟ್ ರೈಟ್ ಡೌನ್ ದ ರೂಲ್ಸ್. ಯೂಶುವಲಿ -2, -1 in peroxide, +1 or +2 with fluorine. Usually -2. ಬರ್ಬರ್ತಾರೆ. Yes sir. Usually -2. ಅದರ ಕೆಳಗೆ -1 in peroxide. ಅದರ ಕೆಳಗೆ +1 or +2 with fluorine. ಆತಾ? ರೂಲ್ ನಂಬರ್ 5. ಇದು ಪೂರ ಕವರ್ ಆಗುತ್ತಲ್ರಿ? Yes sir. ಫ್ಲೋರಿನ್ always -1. Always -1. Asta rule number 5.
6. Rule number 6. Group 1 always plus 1. Group 2 always plus 2. ಏನಿದು ಗ್ರೂಪ್ 1 ಗ್ರೂಪ್ 2 ಇಲ್ಲ ಈಗ ನೀವು ಆಮೇಲೆ ಹೇಳ್ತೀರಿ 7. ಓಕೆ ನಾ ಕ್ವಶನ್ ಕೇಳಿದೆ ಅದೆಲ್ಲ ಗೊತ್ತಲ್ಲ. ಗ್ರೂಪ್ 1 ಅಂದ್ರೆ ಏನು? ಪೀರಿಯಾಡಿಕ್ ಟೇಬಲ್ ಒಳಗ 18 ಗ್ರೂಪ್ 7 ಪೀರಿಯಡ್ ಅದಾವ. ಒಂದನೇ ಗ್ರೂಪ್ ಎಲಿಮೆಂಟ್ಸ್ ಆಲ್ವೇಸ್ ಪ್ಲಸ್ 1, ಎರಡನೇ ಗ್ರೂಪ್ ಎಲಿಮೆಂಟ್ಸ್ ಆಲ್ವೇಸ್ ಪ್ಲಸ್ 2 ಅಂತ ಅರ್ಥ ಇದದ್ದು. 7th ರೂಲ್, halogens usually -1, positive with oxygen. Usually -1, positive with oxygen. Rule number 7. Rule number 8. Dictate ಮಾಡ್ತೀನಿ ಬರ್ಕೊಳ್ಳಿ, ಸ್ವಲ್ಪ ಉದ್ದ ಇದ್ರೆ. Sum of SOME ಅಲ್ಲ SUM, sum of oxidation numbers for a sum of oxidation numbers for a neutral compound. Sum of oxidation numbers for a neutral compound is equal to 0. Is equal to ಅಂದ್ರೆ ಹೆಂಗ್ ಬರೀರಿ, ಸಿಂಬಲ್ ಹಾಕ್ರಿ, ಸ್ಟೇಟ್ಮೆಂಟ್ ಬರೀಬೇಡಿ. Equal to symbol है? Yes, sir. Sum of SUM of oxidation numbers for a neutral compound is equal to 0. Rule number 9. ಹಂಗಂದ್ರೆ ಏನಂತ ಹೇಳ್ತೀನಿ ನಾನು. Rule number 9 ಬರ್ಕೊಳ್ಳಿ. This is the last rule. Sum of SOME ಅಲ್ಲ ಇದು SUM. Sum of oxidation numbers for a polyatomic ion, polyatomic ion is equal to ion charge. Its ion charge, but ion charge is equal to its ion charge. I'll repeat the last rule. Sum of oxidation numbers for a polyatomic ion is equal to its ion charge. ಈಗ 1 by 1 ರೂಲ್ ಡಿಸ್ಕಸ್ ಮಾಡ್ಕೊಂತ ಬರೋಣ ವಿತ್ ಎಕ್ಸಾಂಪಲ್ಸ್. ಒಂದನೇದು ಎಲಿಮೆಂಟ್ ಬೈ ಇಟ್ ಸೆಲ್ಫ್ ಇದ್ರ ಅದರದ್ದು ಆಕ್ಸಿಡೇಷನ್ ನಂಬರ್ 0. ಸ್ವಲ್ಪ ಲಕ್ಷ ಕೊಡಿ, ನಾ ಹೇಳ್ತೀನಿ, ಪ್ಲೀಸ್ ಕಾನ್ಸಂಟ್ರೇಟ್. ನಾನು ನಿನ್ನೆ ಈ ರಿಯಾಕ್ಷನ್ ಬರ್ತಿದ್ದೆ, Na plus Cl2 gives NaCl. ಇದು ಬ್ಯಾಲೆನ್ಸ್ಡ್ ಇಲ್ಲ, ಅದು ಹೋಲ್ಬಿಡ್ರಿ, ಬ್ಯಾಲೆನ್ಸಿಂಗ್ ಸದ್ಯ ನಮ್ಮ ಅವಶ್ಯಕತೆ ಇಲ್ಲ. ಆಮೇಲೆ ನಾ ಇದು ನಮ್ಮ ಕನ್ವೀನಿಯನ್ಸ್ ಗೆ Cl ಬರ್ಕೊಂಡಿದ್ದೆ. ಈಗ ಕರೆಕ್ಟ್ ಬರೋಣ ಅಂತ. ಈಗ ನಾನು ಏನ್ ಬರ್ತಿದ್ದೆ, ಇದ್ರದ್ದು ಇಲ್ಲಿ 0, ಇದ್ರದ್ದು 0, ಇದು +1, ಇದು -1 ಬರ್ತಿದ್ದೆ. ಇದು ಫಸ್ಟ್ ರೂಲ್. ಎಲಿಮೆಂಟ್ ಬೈ ಇಟ್ ಸೆಲ್ಫ್ ನಾನು ಏನ್ ಹೇಳಿದೆ, when it exists individually ಅಂತ ಹೇಳಿದೆ. ಈಗ ಇದು ಎಲಿಮೆಂಟ್ ಬೈ ಇಟ್ ಸೆಲ್ಫ್ ಅಂದ್ರ ಅದು ಒಂದೇ ಐತಿ ಅಂತ. ಈಗ ನೀವು ಲಂಚ್ ಬ್ರೇಕ್ ನಾಗ ನಿಮ್ ಫ್ರೆಂಡ್ಸ್ ಜೊತೆ ಕೂಡ್ತೀರಿ ಜನರಲಿ, ಬಟ್ ನೀವು ಒಬ್ಬರ ಕೂತಿದ್ರಿ, ನಿಮ್ ಫ್ರೆಂಡ್ಸ್ ನಿಮ್ ಡಿಚ್ ಮಾಡ್ಯಾರ ಅಂದ್ರ ಒಬ್ಬರ ಒಂದ್ ಕಾರ್ನರ್ ನಾಗ ಕೂತಿರಿ ಅಂದ್ರ ಯು ಆರ್ ಸಿಟಿಂಗ್ ಬೈ ಯುವರ್ ಸೆಲ್ಫ್. ಎಲಿಮೆಂಟ್ ಬೈ ಇಟ್ ಸೆಲ್ಫ್ ಅದು ಒಂದೇ ಐತಿ, ಬೇರೆ ಯಾವುದೋ ಜೋಡಿ. ಹಂಗಿದ್ದಾಗ ಆ ಎಲಿಮೆಂಟ್ ಆಕ್ಸಿಡೇಷನ್ ನಂಬರ್ 0. ಸ್ಟೂಡೆಂಟ್ ಅಂಡರ್ಸ್ಟುಡ್ ಸರ್. ಸೋ ಇದರದ್ದು 0 ಸರ್. ಇದು ಎರಡು
ಏನಾದ್ರೆ ಇರಲಿ ಸುಡುಗಾಡು 3 ಇರಲಿ 4 ಇರಲಿ ಕ್ಲೋರಿನ್ ಅಷ್ಟೇ ಇದ್ದಿಲ್ಲ ಕ್ಲೋರಿನ್ ಜೋಡಿ ಬೇರೆ ಏನಾರ ಐತನ ಸೊ ಅದರ ಆಕ್ಸಿಡೇಷನ್ ನಂಬರ್ ವಿಲ್ ಬಿ 0 ಇದು ಒಂದನೇದು ಅರ್ಥ ಆಯ್ತಾ ಸೆಕೆಂಡ್ ರೂಲ್ mono atomic ion is its ion charge ಇದು ಲಕ್ಷ ಕೊಡ್ರಿ ಹಿಂಗೆ ಏನಾರ ಬಂತ ಅನ್ಕೋರಿ ಯಾವ್ದೋ ಒಂದು K ಪ್ಲಸ್ ಇದು mono atomic ion first of all ion ಅಂದ್ರೆ an atom which has charge is called ion Yes, sir. ಹೌದಿಲ್ಲ Yes, sir. mono ಅಂದ್ರೆ One. ಒಂದೇ ಇರ್ಬೇಕು ಅದು ಇದು ಒಂದೇ ಐತಿ Yes, sir. ಅದಕ್ಕೆ ಏನೈತಿ Plus. ಚಾರ್ಜ್ ಐತಿಲ್ಲ Yes, sir. ಸೊ ಇದು mono atomic ion is its ion charge ಅಂದ್ರೆ ಇದಕ್ಕೆ ಏನ್ ಚಾರ್ಜ್ ಐತಿ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದ್ದಂಗ Yes, sir. ಸೊ ಇದರದ್ದು ಆಕ್ಸಿಡೇಷನ್ ನಂಬರ್ +1 ಅರ್ಥ ಆಗತ್ತೆ Yes, sir. ಈಗ ಇದ್ರದ್ದು ಹೇಳಿ ನೀವು ಇದರದ್ದು ಆಕ್ಸಿಡೇಷನ್ ನಂಬರ್ ಹೇಳಿ Plus 2. +2 Yes, sir. very simple you are getting this Yes, sir. ಥರ್ಡ್ ರೂಲ್ ಹೈಡ್ರೋಜನ್ ಇದನ್ನ ನಾನು ವಿತ್ ಎಕ್ಸಾಂಪಲ್ಸ್ ಹೇಳ್ತೀನಿ ಅದು ಮುಂದೆ ಸಾಲ್ವ್ ಮಾಡ್ತೀವಿ ಅಂದ್ರೆ ಈಗ ಒಂದು ಮಾತು ಹೇಳ್ತೀನಿ ಹೈಡ್ರೋಜನ್ +1 ವಿತ್ ನಾನ್ ಮೆಟಲ್ಸ್ ಅಂದ್ರೆ ಏನು ಹೈಡ್ರೋಜನ್ ಯಾವುದೋ ಒಂದು ಕಾಂಪೌಂಡ್ ಇರ್ತೈತಿ ಆ ಕಾಂಪೌಂಡ್ ಒಳಗ ಹೈಡ್ರೋಜನ್ ನೋಡಿ ನಾನ್ ಮೆಟಲ್ಸ್ ಇದ್ವು ಅಂದ್ರ ಇದರ ಆಕ್ಸಿಡೇಷನ್ ನಂಬರ್ +1 ಇರ್ತೈತಿ ಆ ಕಾಂಪೌಂಡ್ ಒಳಗ ಹೈಡ್ರೋಜನ್ ನೋಡಿ ಮೆಟಲ್ಸ್ ಇದ್ವು ಅಂದ್ರ -1 ಇರ್ತೈತಿ ಇದು ಇಷ್ಟ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗತ್ತೆ ಇನ್ನು 100% ಕ್ಲಿಯರ್ ಆಗಿಲ್ಲ ನಮ್ಗೆ ಥರ್ಡ್ ರೂಲ್ ಅಂದ್ರೆ ನಾ ಏನು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡ್ತೀನಲ್ಲ ಅವಾಗ ಫುಲ್ ಕ್ಲಿಯರ್ ಆಗುತ್ತೆ ಓಕೆ ನೆಕ್ಸ್ಟ್ ರೂಲ್ ಇದನ್ನ ಹಂಗ ಓದ್ಬಿಡ್ತೀನಿ ಇವನ್ನೆಲ್ಲ ನಿಮ್ಮ ಎಕ್ಸಾಂಪಲ್ಸ್ ಹೇಳ್ತೀನಿ ನಾನು ಆಕ್ಸಿಜನ್ ಯೂಶುವಲಿ -2 -1 in peroxide what do you mean by peroxide ಇಲ್ಲಿ ಬರ್ತೀನಿ ನೋಡಿ ನಾನು H2O is water ಹೌದಿಲ್ಲ Yes, sir. H2O2 is hydrogen peroxide peroxide ಅಲ್ಲ peroxide oxygen -2 -1 in peroxide ಅಂದ್ರೆ peroxide ಇತ್ತಂದ್ರೆ ಆಕ್ಸಿಜನ್ ದ ಆಕ್ಸಿಡೇಷನ್ ನಂಬರ್ -1 ಫ್ಲೋರಿನ್ ಜೋಡಿ ಆಕ್ಸಿಜನ್ ಇತ್ತಂದ್ರೆ +1 ಇರಬಹುದು +2 ಇರಬಹುದು ಯಾವ್ದು ಒಂದು ಎಕ್ಸಾಂಪಲ್ಸ್ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ರೂಲ್ ಯಾವುದು Fluorine is always -1. Fluorine most electronegative element in the entire periodic table. ಇದು ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಆ ಚಾಪ್ಟರ್ ನಾನು ಹೇಳ್ಕೊಂಡು ಹೋಗ್ತೀನಿ ಅದು ವಿಡಿಯೋಸ್ ನೋಡ್ಕೊಂಡು ಹೋಗ್ತಿರಲ್ಲ ಅವಾಗ ಅರ್ಥ ಆಗುತ್ತೆ ಸಿಕ್ಸ್ತ್ ರೂಲ್ ನಾವೇನು ಹೇಳಿದೆ ಗ್ರೂಪ್ 1 ಎಲಿಮೆಂಟ್ಸ್ ಯಾವ್ಯಾವ ಇರ್ತಾವೆ ಎಲ್ಲ ಆಕ್ಸಿಡೇಷನ್ ನಂಬರ್ +1 ಗಿವ್ ಸಮ್ ಎಕ್ಸಾಂಪಲ್ಸ್ ಆಫ್ ಗ್ರೂಪ್ 1 ಎಲಿಮೆಂಟ್ಸ್ Hydrogen. lithium sodium potassium, rubidium, cesium, francium ಇವೆಲ್ಲ ಎಂಟೈರ್ ಪೀರಿಯಾಡಿಕ್ ಟೇಬಲ್ ನೆನಪಿರ್ಬೇಕು ನಿಮ್ಗೆ ನನಗೂ ಎಂಟೈರ್ ನೆನಪಿಲ್ಲ ಬಟ್ ಒಂದು 70-80% ನೆನಪಿದೆ ಪೀರಿಯಾಡಿಕ್ ಟೇಬಲ್ ಇಲ್ಲೇ ಹಾಕಕ್ಕ 70-80% ಬರೀಬೋದ ಯಾವ ಎಲಿಮೆಂಟ್ ನೀ ಬರೀತಿ ನೀ ಕಲ್ಸಕತ್ತು 4 ವರ್ಷ 5 ವರ್ಷ ನಾವು ಈಗ ಬಂದಿವಿ ಫಸ್ಟ್ ನೀವು ಟೇಕ್ ಯುವರ್ ಟೈಮ್ ನಾನು ನಿಮ್ಗೆ ಫಸ್ಟ್ ಕೆಲಸ ಮಾಡಿದ್ರೆ ಫಸ್ಟ್ 30 ಎಲಿಮೆಂಟ್ Yes, sir. with atomic number with atomic mass you have to remember do you remember this right now ಇದನ್ನ ಮಾಡಿಲ್ಲ ದಿ ಬೇಸಿಕ್ ಇದು so you have one more day ನಾಳೆ ಇದನ್ನ ಮಾಡ್ತೀನಿ ಕಾನ್ಸೆಪ್ಟ್ ಹೇಳಂಗೆ ಇಲ್ಲ Monday. ಸ್ವಲ್ಪ ಕಾಮನ್ ಸೆನ್ಸ್ ಇರುತ್ತೆ ಸ್ವಲ್ಪ ನಾಳೆ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ನಾವು ನೀವು ಯಾವಾಗ ಮೀಟ್ ಆಗ್ತೀವಿ ಅವಾಗ ವಿ ನಾಳೆ ಸಂಡೇ ನಾವು ಗೊತ್ತಿಲ್ಲ ನಾಳೆ ಸಂಡೇ ಸರ್ ನಮ್ಮ ಕಾಮನ್ ಸೆನ್ಸ್ ವಿಚಾರ ಮಾಡ್ಬೇಕಂದ್ರೆ ಕಾಮನ್ ಸೆನ್ಸ್ ಇರಬೇಕು ಸೆಟ್ ಆಗ್ಬಿಟ್ಟು ಯಾರಂದ್ರೆ ನೀವು ಸಂಡೇ ಅಂದ್ರೆ ಬೇಜಾರಿಲ್ಲ ಜೋಕೆ ಓಕೆ group 1 always +1 Yes, sir. group 2 always +2 halogens ಅಂದ್ರೆ ಯಾವ್ಯಾವು fluorine chlorine bromine iodine 17th group halogens ಇವೆಲ್ಲ usually -1 positive with oxygen ಓನು ಎಕ್ಸಾಂಪಲ್ಸ್ ಥ್ರೂ ಹೇಳ್ತೀನಿ 8 9 ಅಂತೂ ಎಕ್ಸಾಂಪಲ್ಸ್ ಥ್ರೂ ನ ಹೇಳಬೇಕು ರೂಲ್ ನಂಬರ್ 8 and 9 okay we'll start with examples write down the first example
calculate the oxidation numbers of K and Cl in KCl. Calculate the oxidation numbers of K ಅಂದ್ರೆ potassium and Cl ಅಂದ್ರೆ chlorine in KCl. This is the question. What is KCl? Potassium chloride. This is the first example. Okay. First example ಯಾವುದು ನಮ್ದು KCl. ಇದರೊಳಗೆ ನಾನು ಆಕ್ಸಿಡೇಷನ್ ನಂಬರ್ ಆಫ್ ಪೊಟ್ಯಾಷಿಯಂ ಹೇಳಬೇಕು, ಆಕ್ಸಿಡೇಷನ್ ನಂಬರ್ ಆಫ್ ಕ್ಲೋರಿನ್ ಹೇಳಬೇಕು. ಈಗ ಹೇಳೋಣ. ಒಂದನೇ ನಾನು ಮಾಡ್ತೀನಿ, ಎರಡನೇ ನಿಮ್ಗೆ ರೋಲ್ ನಂಬರ್ ಹೇಳ್ಕೊಂತ ಹೋಗ್ತೀನಿ, ಅವ್ರು ಮಾಡ್ಕೊಂತ ಹೋಗ್ಬೇಕು. ಹಾ, ಆಕ್ಸಿಡೇಷನ್ ನಂಬರ್ ಆಫ್ ಪೊಟ್ಯಾಷಿಯಂ ಇನ್ ಪೊಟ್ಯಾಷಿಯಂ ಕ್ಲೋರೈಡ್ ಹೆಂಗ್ ಹೇಳಬೇಕು? ಇದಕ್ಕೆ ರೂಲ್ ಐತೋ ಇಲ್ಲ? ಐತಿ. Potassium is group 1. Potassium is in group 1 in the periodic table. And the elements which are in group 1 always +1. Rule aidilla? So oxidation number of potassium in KCl is +1. ಇದಕ್ಕೆ ಯಾವ ರೂಲ್ ಅಪ್ಲೈ ಮಾಡ್ತೀರಿ? ಇದಕ್ಕೆ 7th ರೂಲ್ ಅಪ್ಲೈ ಮಾಡಬೇಕು. 7th ರೂಲ್ ಯಾಕೆ ಅಪ್ಲೈ ಮಾಡಬೇಕು? ಕ್ಲೋರಿನ್ ಏನು? Chlorine is halogen, 17th group element. So ಅದಕ್ಕೆ halogens rule apply ಮಾಡಬೇಕು. ಏನಿದೆ ರೂಲ್? ಆ ರೂಲ್ ಪೂರ ಓದ್ರಿ. 7th ರೂಲ್ ಓದ್ರಿ. Usually -1 positive with oxygen. ಅಂದ್ರ ಇದ ಜೋಡಿ ಏನ್ರ ಈಗ ಆಕ್ಸಿಜನ್ ಐತನ? ಅಂದ್ರ -1. Done. First example is done. Oxidation number of let's go really ಹಿಂಗ್ ಬರೀರಿ ನೀವು. Oxidation number of K in KCl. Oxidation number of Cl in KCl. ಇದರದು +1, ಇದರದು -1. ಬರ್ಕೊಳ್ಳಿ. ಸೆಕೆಂಡ್ ಎಕ್ಸಾಂಪಲ್ ನಾನು ಬರೀ ಕ್ವೆಶ್ಚನ್ ಬರೀತೀನಿ, ಆನ್ಸರ್ ನೀವು ಹೇಳಬೇಕು. ಡಿಸ್ಕಸ್ ಮಾಡೋಣ ಅಂತ ಗೊತ್ತಾಗ್ಲಿಲ್ಲ. ನೀವು ಬಿಟ್ಟು ನಾನು ಸುಮ್ಮನೆ ನಿಂದಿರ್ತೀನಿ, ನೀವೇ ಹೇಳ್ಬೇಕಂತ ಏನಿಲ್ಲ. I'll help you but you should also try. ಇಂಥವೆಲ್ಲ ಟೆಸ್ಟರ್ ತಪ್ಪಿ ಹೋಗಿ ನೋಡಿ ಹೇಗೆ. ಕ್ಲಾಸ್ ಲೀಡರ್ ಅಂದ್ರೆ ಯಾರು? ಕ್ಲಾಸ್ ರೆಪ್ರೆಸೆಂಟೇಟಿವ್. ಸೆಲ್ಫ್ ಮೇಡ್ ಲೀಡರ್ಸ್ ಅಲ್ಲ. ಇಫ್ ಅಪಾಯಿಂಟೆಡ್ ಬೈ ಎನಿವನ್. ಇಲ್ಲಿ ನಾಳೆ ತಗೊಂಡ್ಬಿಡ್ತವ್ರಿ. ನಾಳೆ ನಮ್ ಸ್ಮಾರ್ಟ್ ಟೆಸ್ಟರ್ ಬೇಕು. ನಾನು ಇನ್ನೇ ಸ್ಮಾರ್ಟ್ ಟೆಸ್ಟರ್ ಫಾರ್ ಸ್ಮಾರ್ಟ್ ಪೀಪಲ್. And the smart people that have included you also. The whole class is smart. Only when I am present in that class. So, chalo itri joke. Example 2. MgO. ಅಂದ್ರೆ ಮ್ಯಾಗ್ನೀಷಿಯಂ ಆಕ್ಸೈಡ್. ಸೊ ನೀವು ಈ ಮ್ಯಾಗ್ನೀಷಿಯಂ ಆಕ್ಸೈಡ್ ಹೇಳೋದು, ಮ್ಯಾಗ್ನೀಷಿಯಂ ಆಕ್ಸಿಡೇಷನ್ ನಂಬರ್ ಹೇಳಬೇಕು, ಆಕ್ಸಿಜನ್ ಆಕ್ಸಿಡೇಷನ್ ನಂಬರ್ ಹೇಳಬೇಕು. ಇದು ಎರಡು ಯಾರು ಹೇಳ್ತಾರೆ? ರೋಲ್ ನಂಬರ್ 1 2 3. ಹಾ, ಕ್ಯಾಲ್ಕುಲೇಟ್ ಮಾಡತ್ತೀರಿ? ಓಕೆ, ಮಾಡಿ. ಉಳಿದಿರೋದೆಲ್ಲ ನೀವು ಓನ್ ಟ್ರೈ ಮಾಡ್ಕೊಂತಿರ್ಬೇಕಲ್ಲ. Done. Roll number 3. ನಿಮ್ಮ ಹೆಸರೇನ್ರಿ? ಅಭಿಷೇಕ್. Please tell me the oxidation numbers. Oxidation number of Mg in MgO. Oxidation number of O in MgO. First in head. ಹಾ, ಅವ್ರು ಕೇಳ್ತಿದ್ದಾರೆ ನಾನು. +2. ಎದಕ್ಕೆ +2? ರೂಲ್ ನಂಬರ್ ಏನೈತೆ? ಗ್ರೂಪ್ 1
always plus 1. Group 2 always plus 2 and magnesium belongs to Group 2. ಅದಕ್ಕ plus 2. Oxygen ಏನ್ ರೂಲ್ಸ್ ಅದ ಎಲ್ಲ ಹೇಳ್ರಿ. Usually -2 -1 in peroxide. ಇಲ್ಲಿ peroxide ಐತನ, ಸೊ ಮತ್ತೆ ಇನ್ನೊಂದು ಏನ್ ಐತನ ಆಪ್ಷನ್ ರೂಲ್ ಇದೆ, ಪಾಸಿಟಿವ್ ವಿತ್ ಫ್ಲೋರಿನ್. ಫ್ಲೋರಿನ್ ಐತನ ಇಲ್ಲ, ಅದಕ್ಕೆ ಆಕ್ಸಿಜನ್ ಆಕ್ಸಿಡೇಷನ್ ನಂಬರ್ ಏನು ಎಲ್ಲರೂ ಹೇಳ್ಬೇಕು. ಎಲ್ಲರೂ ಹೇಳ್ಬೇಕು ಅಂದ್ರೆ ಎಲ್ಲರೂ ಚೀರಬೇಕು ಅಂದ್ರೆ ನೀನ ಅಂತೆ ಅಲ್ಲಪ್ಪ ಸಾವಕಾಶ ಅಂದ್ರೆ ಜೋರಾಗಿ ಹೇಳ್ರಿ ಅಂತ ಅಂದ್ರೆ ಜೋರಾಗಿ ಹೇಳ್ಬಿಟ್ಟು ನಾವು. ಎಕ್ಸಾಂಪಲ್ 3. ಜಗ್ಗ ಎಕ್ಸಾಂಪಲ್ ಮಾಡಿಸ್ತೀನಿ ನೀವು ಬ್ಯಾಸ್ ಆಗ್ಬಿಟ್ರಿ. ಓಕೆ, ಯಾಕಂದ್ರೆ ಹೇಳಿದ್ರಿ ನಾ ಅಗದಿ ಇಂಪಾರ್ಟೆಂಟ್. ನೀವು ಎಲ್ಲಿ ತನಕ ಕೆಮಿಸ್ಟ್ರಿ ಕಲಿತ್ರಿ ಅಲ್ಲಿ ತನಕ ನಿಮ್ಗೆ ರೂಲ್ಸ್ ಅಪ್ಲೈ ಮಾಡಕ್ ಬರ್ಬೇಕು. ಮುಂದಿನ ಆಲ್ಮೋಸ್ಟ್ ಸೆಕೆಂಡ್ ಇಯರ್ ಆಲ್ಮೋಸ್ಟ್ ಒಂದು 4-5 ಚಾಪ್ಟರ್ಸ್ ಒಳಗ ಲಕ್ಷ ಕೊಡ್ಬೇಕು. ಒಂದು 4-5 ಚಾಪ್ಟರ್ಸ್ ಒಳಗ ಕ್ಯಾಲ್ಕುಲೇಟಿಂಗ್ ಆಕ್ಸಿಡೇಷನ್ ನಂಬರ್ಸ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಸಾಲ್ವಿಂಗ್ ದಟ್ ಪ್ರಾಬ್ಲಮ್. ಈಗ ದಿಸ್ ಇಟ್ಸೆಲ್ಫ್ ಇಸ್ ಅ ಪ್ರಾಬ್ಲಮ್. ಲಕ್ಷ ಇಲ್ಲ ಹೆಂಗ್ ಹೇಳ್ತೀನಿ, ಮುಂದೆ ಒಂದಿಷ್ಟು ಪ್ರಾಬ್ಲಮ್ಸ್ ಹೆಂಗ್ ಬರ್ತಾವ ಅಂದ್ರ ಇದನ್ನ ಮಾಡಿ ಮುಂದೆ ಮಾಡೋ ಕೆಲಸಗಳ ಇರ್ತಾವ. ಫಸ್ಟ್ ಸ್ಟೆಪ್ ಇದು. ಆ ಫಸ್ಟ್ ಸ್ಟೆಪ್ ನೀವು ಪರ್ಫೆಕ್ಟ್ ಆಗುತ್ತಲ್ಲ ಈಗ, ಅದಕ್ಕೆ ಒಂದು ಏನಿಲ್ಲ ಒಂದು 15 ಎಕ್ಸಾಂಪಲ್ ಮಾಡಿಸ್ತೀವಿ. ಸೊ ಈಗ ಎಕ್ಸಾಂಪಲ್ 3. ಇದೇನು CO ಅನ್ನೋದು ಗೊತ್ತು, ಕಾರ್ಬನ್ ಮೊನಾಕ್ಸೈಡ್. ಇದರೊಳಗೆ ಟೆಲ್ ಮೀ ದ ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ ಇನ್ ಕಾರ್ಬನ್ ಮೊನಾಕ್ಸೈಡ್, oxygen in carbon monoxide. Oxidation number of carbon in carbon monoxide. Oxidation number of oxygen in carbon monoxide. Question mark. Question mark. ನೀವು ಎಲ್ಲರೂ ಮನಸ್ಸಿನಾಗ ಸದ್ಯ ಏನಂತಿರ್ತೀರಿ ಹೇಳ, ಅಲ್ಲಿ ಪಾಶವ ಈ ಕಾರ್ಬನ್ ಇದು ರೂಲ್ ಹೇಳಿ. ಕಾರ್ಬನ್ ಏನಾರ 9 ರೂಲ್ಸ್ ಅದಾವನಲ್ಲ, ಮತ್ತೆ ಹೆಂಗ್ ಮಾಡ್ಬೇಕು ಅಂತೂ ಅನ್ಸಿಲ್ಲ ನೀವು. ರೂಲ್ ನಂಬರ್ 8 ಓದಿರೋ ಇವಾಗ ಒಂದ್ಸಲ ಏನಾರ ಐಡಿಯಾ ಬಂತ? ಏನು ಬಂದಿಲ್ಲ. ಲಕ್ಷ ಕೊಡ್ರಿ ಹೇಳಿ, ಲಕ್ಷ ಕೊಡ್ರಿ. ಆಕ್ಸಿಜನ್ನಿಗೆ ರೂಲ್ ಐತಿ, ಸೊ ಆಕ್ಸಿಜನ್ ಸಿಗುತ್ತೆ. ಕಾರ್ಬನ್ ರೂಲ್ ಇಲ್ಲ. 8th ರೂಲ್ ಅಪ್ಲೈ ಮಾಡ್ತೀನಿ ನಾನು. ಸಮ್ ಆಫ್ ಅಂದ್ರೆ ಕೂಡಿಸಿದ್ರ ಏನೇನ್ ಕೂಡಿಸಿದ್ರ, ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ ಲಕ್ಷ ಕೊಡ್ಬೇಕು ಎಲ್ಲಾರ್ದು, ಪ್ಲಸ್ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ವಿಲ್ ಬಿ 0 ಇನ್ ನ್ಯೂಟ್ರಲ್ ಕಾಂಪೌಂಡ್. ನ್ಯೂಟ್ರಲ್ ಕಾಂಪೌಂಡ್ ಅಲ್ಲಿ ಇದೆ. ಇದರ ಮೇಲೆ ಏನಾದ್ರು -2 -4 ಏನ್ ಐತನ, ಚಾರ್ಜ್ ಇಲ್ಲ ಅಂದ್ರೆ ನ್ಯೂಟ್ರಲ್ ಹೋಗಲ್ಲ ಅದು. ಈಗ 8th ರೂಲ್ ಇನ್ನ ಮೂದ್ರಿ ಜೋರಾಗಿ ಇಲ್ಲಿ ನೋಡ್ಕೊಂಡು ಹೋದ್ರೆ, ಸಮ್ ಆಫ್ ಆಕ್ಸಿಡೇಷನ್ ನಂಬರ್ಸ್ ಆಫ್ ದ ನ್ಯೂಟ್ರಲ್ ಕಾಂಪೌಂಡ್ ಈಸ್ ಈಕ್ವಲ್ ಟು 0. ಸೊ ನಂಗೆ ಇದ್ರದ್ದು ಗೊತ್ತು, ಆಕ್ಸಿಜನ್ ಅದು ಗೊತ್ತು, ಕೂಡಿಸಿದ್ರೆ 0 ಬರುತ್ತೆ ಅಂತ ಗೊತ್ತು. ಆದ್ರೆ ಕಾರ್ಬನ್ ಕಂಡುಹಿಡಿಬಹುದು ಇಲ್ಲೋ ಆನ್ಸರ್ ಹೇಳಿಲ್ಲ. ಕ್ಯಾನ್ ವಿ ಫೈಂಡ್ ಔಟ್? ಶಲ್ ವಿ? ಸೊ ನಾ ಏನ್ ಅನ್ಕೊಂತೀನಿ, ಹಚ್ಕೊಡ್ಬೇಕು ಎಲ್ಲರೂ. ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇಸ್ ಈಕ್ವಲ್ಸ್ ಟು -2. ಯಾಕಂದ್ರೆ ಆಕ್ಸಿಜನ್ ರೂಲ್ ಐತೆ, ಯೂಶುವಲಿ -2 ಇಲ್ಲ. ಪೆರಾಕ್ಸೈಡ್ ಇಲ್ಲ, ಫ್ಲೋರಿನ್ ಇಲ್ಲ ಅಂದ್ರೆ -2. ಸೊ ಆಕ್ಸಿಜನ್ ಅಂದ್ರೆ ನಮಗೆ ಗೊತ್ತಾಗುತ್ತೆ ಏನ -2. ಕಾರ್ಬನ್ ನನಗ ಗೊತ್ತಿಲ್ಲ, ಸೊ ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ ಇಸ್ ಈಕ್ವಲ್ಸ್ ಟು x ಅನ್ಕೊಳ್ಳೋದು, ಗೊತ್ತಿಲ್ಲ ಅದು. ಸೊ ಏನ್ ಮಾಡೋದು ಈಗ 8th ರೂಲ್ ಅಪ್ಲೈ ಮಾಡೋದು. 8th ರೂಲ್ ಏನ,
sum of, repeat with me, sum of oxidation numbers of a neutral compound is equal to 0. So ಇದ್ರದ್ದು ಎಷ್ಟು? X plus ಇದ್ರದ್ದು ಎಷ್ಟು? minus 2 is equals to 0. X plus of minus 2 is minus 2. X minus 2 is equals to 0 ಅಂದ್ರೆ x is equals to plus 2. Therefore ಹಿಂಗ್ ಬರೀಬೇಕು ಸ್ಟೆಪ್ ವೈಸ್. ಇದನ್ನ 2 ಮಾರ್ಕ್ಸ್ ಗೆ ಕೇಳಬಹುದು ನಿಮ್ಮ ಎಕ್ಸಾಮ್ ಒಳಗೆ. Therefore ಏನು? Oxidation number of carbon in carbon monoxide is equals to student ಎಷ್ಟು ಎಕ್ಸಾಂಪಲ್ ಆಗ್ತದೆ? 4th ಇದನ್ನ ನೀವು ಮಾಡಬೇಕು, ಈ ಸಲ ನಾನು ಏನು ಹೆಲ್ಪ್ ಮಾಡಲ್ಲ. 4th ಎಕ್ಸಾಂಪಲ್ NH3. ನೀವೇನ್ ಮಾಡಬೇಕು? ಯು ಶುಡ್ ಟೆಲ್ ಮೀ ದ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಇನ್ ಅಮೋನಿಯಾ ಅಂಡ್ ಹೈಡ್ರೋಜನ್ ಇನ್ ಅಮೋನಿಯಾ. ಅಮೋನಿಯಾ ಅಂದ್ರೆ NH3 ಅಂದ್ರೆ ಸರ್ ಅದು ಗೊತ್ತಿಲ್ಲ ನಮಗೆ. ನೆಕ್ಸ್ಟ್ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ರಿ. NH3 ಎದುರು ನೈಟ್ರೋಜನ್ ಪ್ಲಸ್ 3 ಹೈಡ್ರೋಜನ್ ಓಕೆ. ಈಗ ಮಾಡೋಣ. ನೈಟ್ರೋಜನ್ ಗೆ ರೂಲ್ ಆಯ್ತಾ? there is no rule for nitrogen. you are telling something. ಚಾರ್ಜ್ ಇದ್ರೆ ಮೇಲೆ ನ್ಯೂಟ್ರಲ್. ನೈಟ್ರೋಜನ್ ಗೆ ಆ 9 ರೂಲ್ಸ್, ಆ 9 ರೂಲ್ಸ್ ಒಳಗೆ ನೈಟ್ರೋಜನ್ ಗೆ ರಿಲೇಟೆಡ್ ಇರೋ ಯಾವ್ದು ರೂಲ್ ಐತಿ? 9th rule. 8th rule applies to every compound. ಸ್ಪೆಸಿಫಿಕ್ ಆಗಿ ನೈಟ್ರೋಜನ್ ಗೆ, ಈಗ ಕ್ಲೋರಿನ್ ಗೆ, ಆಕ್ಸಿಜನ್ ಗೆ, ಹೈಡ್ರೋಜನ್ ಗೆ ಇದ್ದಂಗ ನೈಟ್ರೋಜನ್ ಗೆ ಇದನ್ನ ಅದಕ್ಕೆ ಅದು X ಹೌದಿಲ್ಲ? X ಪ್ಲಸ್ ಲಕ್ಷ ಕೊಡ್ಬೇಕಿಲ್ಲ. ನಾ ಫಸ್ಟ್ ಕರೆಕ್ಟ್ ಸಾಲ್ವ್ ಮಾಡ್ತೀನಿ. Oxidation number of hydrogen in NH3 ಹೇಳಿ. ಹೈಡ್ರೋಜನ್ ಗೆ ಎರಡು ರೂಲ್ ಅದಾವ. ಏನು? ಪ್ಲಸ್ 1 ವಿತ್ minus 1 with ಇದು ಹೈಡ್ರೋಜನ್ ಎಷ್ಟ ಜೋಡಿ ಐತಿ? ಹೈಡ್ರೋಜನ್ ಎಷ್ಟ ಜೋಡಿ ಐತಿ? ಎಲಿಮೆಂಟ್ ಹೇಳ್ರಿ. ನೈಟ್ರೋಜನ್ ಮೆಟಲ್ ನಾನ್ ಮೆಟಲ್? ನಾನ್ ಮೆಟಲ್ ಅಂದ್ರೆ ಇದ್ರದ್ದೇನು? ಪ್ಲಸ್ 1. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಇನ್ NH3 is plus 1. ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಇನ್ NH3 ನಮಗ ಗೊತ್ತಿಲ್ಲ, ಅದಕ್ಕೆ ನಾವು ಅದನ್ನ X ಅನ್ಕೊಂತೀವಿ. ಈಗ 8th ರೂಲ್ ಅಪ್ಲೈ ಮಾಡ್ತೀವಿ. ಏನ್ 8th ರೂಲ್? ಸಮ್ ಆಫ್ ಆಕ್ಸಿಡೇಷನ್ ನಂಬರ್ಸ್ ಆಫ್ ಅ ನ್ಯೂಟ್ರಲ್ ಕಾಂಪೌಂಡ್ ಇಸ್ ಈಕ್ವಲ್ ಟು 0. ಎಲ್ಲ ಸುಸ್ಕೊಡ್ತಾರ ಹುಡ್ರು. ಬ್ಯಾಸರ ಅದನ್ರಿ ಹುಡ್ರು ಬಾಯ್ಸ್ ಹೇಳ್ತೀನಿ ನಾನು ಪಕ್ಕ. ಈಗ ಏನ್ ಮಾಡೋಣ? ನೈಟ್ರೋಜನ್ X ಪ್ಲಸ್ 8th ರೂಲ್ ಅಪ್ಲೈ ಮಾಡ್ತೀನಿ ನಾನು. X ಪ್ಲಸ್ 1 ಅಲ್ಲ, ಇದ ತಪ್ಪು ಮಾಡಿರಿ ನೀವು. ಹೈಡ್ರೋಜನ್ ಎಷ್ಟು ಅದಾವಲ್ಲ? 3 into 1. ಹೈಡ್ರೋಜನ್ ಒಂದೇ ಐತೇನ್ರಿ? 3 ಅದಾವಿಲ್ಲ. ಸೊ 3 into 1 ಹೈಡ್ರೋಜನ್ ಆಕ್ಸಿಡೇಷನ್ ನಂಬರ್ ಏನು? 1 ಹೈಡ್ರೋಜನ್ ಆಕ್ಸಿಡೇಷನ್ ನಂಬರ್ ಏನು? ಪ್ಲಸ್ 1. So 3 into plus 1 is equals to 0. 8th rule. Yes, sir. So X plus 3 is equals to 0. X is equals to -3. Therefore, oxidation number of nitrogen in ammonia is -3. -3. So understood, sir. ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿಸ್ಕೊಡ್ರಿ. ಈ ತರ ನೀವು ಕ್ಯಾಲ್ಕುಲೇಷನ್ ಮುಗಿದ ಮೇಲೆ ಈ ಸ್ಟೇಟ್ಮೆಂಟ್ ಇನ್ನೊಂದು ಬರೀರಿ. ಇಲ್ಲಿ X ತೆಗೆದು -3 ಬರೀಬೇಡ್ರಿ. ಇನ್ನೊಮ್ಮೆ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಇನ್ NH3 is -3 ಅಂತ ಬರೀಬೇಕು. ಬಿಕಾಸ್ ಇವನ್ನ ಪ್ರಾಬ್ಲಮ್ ಆಗಿ ಕೇಳಿದ್ರೆ 2 ಮಾರ್ಕ್ಸ್ ಕೇಳಿದ್ರೆ ಸ್ಟೆಪ್ ವೈಸ್ ಮಾರ್ಕ್ಸ್ ಇರ್ತಾವ. ಸೊ ಸ್ಟೆಪ್ ವೈಸ್ ಮಾಡಬೇಕು. ಎಲ್ಲರೂ ಭಾಳ ಕಲಾಕತ್ತಿ. ಏನು
ಆಕ್ಸಿಡೇಷನ್ ಸ್ಟೇಟ್ ಗೆ ವ್ಯಾಲೆನ್ಸಿ ಏನು ಡಿಫರೆನ್ಸ್ ಇದೆ? ಆಕ್ಸಿಡೇಷನ್ ಸ್ಟೇಟ್ ಗೆ ವ್ಯಾಲೆನ್ಸಿಗೆ ಏನ್ ಡಿಫರೆನ್ಸ್? ಓಕೆ, ಈ ಕ್ವಶನ್ ಆನ್ಸರ್ ಮಾಡಿ ಎಕ್ಸಾಂಪಲ್ಸ್ ಕಂಟಿನ್ಯೂ ಮಾಡೋಣ ಅಂತ. ಆಕ್ಸಿಡೇಷನ್ ಸ್ಟೇಟ್ ಅನ್ನೋ ಹೆಸರು ಯಾರು ಕೇಳಿದ್ರೆ ಕೇಳಿ, ನೀವು ಹೇಳಿದ್ರೆ ಕೇಳ್ತಾರೆ. ಆಕ್ಸಿಡೇಷನ್ ನಂಬರ್ ನಾತಿದ್ರೆ ನಾವು ಇಷ್ಟತನ ಆಕ್ಸಿಡೇಷನ್ ನಂಬರ್ ಅಂದ್ರು ಒಂದ, ಆಕ್ಸಿಡೇಷನ್ ಸ್ಟೇಟ್ ಅಂದ್ರು ಒಂದ. ಆಕ್ಸಿಡೇಷನ್ ನಂಬರ್ ಅಂಡ್ ಆಕ್ಸಿಡೇಷನ್ ಸ್ಟೇಟ್ ಆರ್ ಸಿನಾನಿಮ್ಸ್. ಸಿನಾನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಗಳು. ಆಕ್ಸಿಡೇಷನ್ ನಂಬರ್ ಅಂದ್ರು ಒಂದ, ಆಕ್ಸಿಡೇಷನ್ ಸ್ಟೇಟ್ ಅಂದ್ರು ಒಂದ. ಈಗ ಈ ಕ್ವಶನ್ ಎಲ್ಲಿಂದ ಬಂತು ನಂಗೆ ಹೇಳಿದ್ರೆ ನಾನು ಆನ್ಸರ್ ಮಾಡಿ. ನಿಮ್ಮ ಹತ್ರ ಏನಾರ ವಿಡಿಯೋ ನೋಡಿಯೋ ಅಥವಾ ಯಾವ್ದಾದ್ರು ಬುಕ್ ನೋಡಿ ಕೇಳಕತ್ತೀಯೋ, ಡೆಫಿನೆಟ್ಲಿ ಐ ಆನ್ಸರ್ ಯುವರ್ ಕ್ವಶನ್, ಬಟ್ ಐ ವಾಂಟ್ ಟು ನೋ ಆ ಕ್ವಶನ್ ಎಲ್ಲಿಂದ ಬಂತು. ನಾನು ಅಂತ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಟರ್ಮ್ ಯೂಸ್ ಮಾಡಿಲ್ಲ ಕ್ಲಾಸ್. ರೂಲ್ ನಂಬರ್ 6 ಹಾ ಗ್ರೂಪ್ ನಂಬರ್ 1 ಆಲ್ವೇಸ್ ಪ್ಲಸ್ 1. ಹಾ ಗ್ರೂಪ್ ನಂಬರ್ 1 ಇಂದ 2 ದ ವ್ಯಾಲೆನ್ಸಿ 1 ಮತ್ತು 2 ನೇ ಇರ್ತದೆ ಸರ್. ಹಾ ಅದಕ್ಕೆ ಎರಡು ಸೇಮ್ ಇದೆ. ಅದಕ್ಕೆ ವ್ಯಾಲೆನ್ಸಿಗೆ ಆಕ್ಸಿಡೇಷನ್ ಸ್ಟೇಟ್ ಗೆ ಏನು ಫರಕ್ ಅಂತ ಕೇಳಿದ. ವ್ಯಾಲೆನ್ಸಿ ಅಂತ ಫಸ್ಟ್ ಏನ್ ಡಿಸ್ಕಸ್ ಮಾಡೋಣ. ಈಗ ಯಾವ್ದಾರ ಒಂದು ಎಕ್ಸಾಂಪಲ್ ತಗೊಂಡ್ರೆ, ನಾನು ಕಾರ್ಬನ್ ತಗೊಂಡು, ಕಾರ್ಬನ್ ಅಟೋಮಿಕ್ ನಂಬರ್ ಏನು? 6. ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? 1s2 2s2 2p2. ಕರೆಕ್ಟ್. ಔಟರ್ ಮೋಸ್ಟ್ ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಅದಾವ? 4 ಎಲೆಕ್ಟ್ರಾನ್ಸ್ ಅದಾವ. ಈ 4 ಎಲೆಕ್ಟ್ರಾನ್ಸ್ ಗೆ ನಾವು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ನಿಮಗೆ ಏನು ಡಿಸ್ಕಸ್ ಮಾಡಿದ್ವಿ ನಾವು? The number of electrons which are in the outermost shell are called valence electrons. First of all, we will discuss the difference between valence electrons and valency. ಆಮೇಲೆ ಆಕ್ಸಿಡೇಷನ್ ಸ್ಟೇಟ್ ಗೆ ಬರೋಣ. ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನು ಹೇಳಿ? ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನು? ಔಟರ್ ಮೋಸ್ಟ್ ಶೆಲ್ ಒಳಗ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವು ಅವಕ್ಕೆ ನಾವು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ವ್ಯಾಲೆನ್ಸಿ ಅಂದ್ರೆ ಏನು ಅಂದ್ರ ಆ ಆಟಮ್ ಗೆ ಸ್ಟೇಬಲ್ ಆಗಾಕ ಆ ಆಟಮ್ ಎಷ್ಟು ಎಲೆಕ್ಟ್ರಾನ್ಸ್ ಲೂಸ್ ಅಥವಾ ಗೇನ್ ಅಥವಾ ಶೇರ್ ಮಾಡ್ಕೋಬೇಕು, ಅದು ವ್ಯಾಲೆನ್ಸಿ. ಆರ್ ಯು ಗೆಟಿಂಗ್ ದ ಡಿಫರೆನ್ಸ್? ವ್ಯಾಲೆನ್ಸಿ ಅಂದ್ರೆ ಏನು? The number of electrons an atom should lose or gain or share to become stable. To become stability alla. To become stable is called valency. ಈಗ ಹೇಳ್ರಿ, ನೀವು ಕಾರ್ಬನ್ ಸ್ಟೇಬಲ್ ಆಗ್ಬೇಕಂದ್ರ ಏನ್ ಮಾಡ್ಬೇಕು? ಔಟರ್ ಮೋಸ್ಟ್ ಶೆಲ್ ಒಳಗೆ ಎಷ್ಟು ಅದಾವ? 4 ಅದಾವ. ಹಾ, ಇನ್ನ ಎಷ್ಟು ಸಿಕ್ಕ್ರ ಅದು ಸ್ಟೇಬಲ್ ಆಗುತ್ತೆ? ಇನ್ನು 4 ಬೇಕದಕ್ಕ. ಇನ್ನು 4 ಬಂದ್ರ 4 ಪ್ಲಸ್ 4 ಏನಾಗುತ್ತೆ? 8 ಆಗಿ ಸ್ಟೇಬಲ್ ಆಗುತ್ತಾ? ವ್ಯಾಲೆನ್ಸಿ ಆಫ್ ಕಾರ್ಬನ್ ಇಸ್ 8. ವ್ಯಾಲೆನ್ಸಿ ಅಂದ್ರೆ ಈಗ ಏನ್ ಹೇಳಿ? ಇನ್ನು ಅದಕ್ಕೆ ಎಷ್ಟು ಬೇಕು ಅಥವಾ ಎಷ್ಟು ಲೂಸ್ ಮಾಡ್ಕೋಬೇಕು ಅಥವಾ ಎಷ್ಟು ಶೇರ್ ಮಾಡ್ಕೋಬೇಕು, ಅದ ವ್ಯಾಲೆನ್ಸಿ. ಇನ್ನು 4 ಬೇಕಿಲ್ಲ ಅದಕ್ಕ. ವ್ಯಾಲೆನ್ಸಿ ಆಫ್ ಕಾರ್ಬನ್ ಇಸ್ ಆ 4ನ್ನ ಅದು ಲಕ್ಷ ಕೊಡ್ರಿ, ಆ 4ನ್ನ ಲೂಸ್ ಮಾಡ್ಕೊಂಡು ಸ್ಟೇಬಲ್ ಆಗ್ಬೋದು. ಇದು 4 ಹೋತಂದ್ರೆ ಅದ್ರದ್ದು 1s2 ಆಯ್ತು. 1s2 is the configuration of helium. So stable ಆಯ್ತು. ಅಥವಾ ಇನ್ನು 4ನ್ನ ಗೇನ್ ಮಾಡಿ 2p6 ಆತ. ಅವಾಗ ಏನಾತ? 8 ಆತ. ಅವಾಗೂ ಸ್ಟೇಬಲ್ ಆತ. ಆದ್ರೆ ಎರಡು ಅದು ಮಾಡಂಗಿಲ್ಲ. ಕಾರ್ಬನ್ ಲೂಸು ಮಾಡ್ಕೊಳಂಗಿಲ್ಲ, ಗೇನು ಮಾಡ್ಕೊಳಂಗಿಲ್ಲ, ಅದು ಶೇರ್ ಮಾಡ್ಕೊಂಡಿದೆ. ಇದು ಎದಕ್ಕ ಅಂತ ನಾನು ನಿಮ್ಗ ಆ ಕ್ಲಾಸ್ ಒಳಗೆ ಏನ್ ಚಾಪ್ಟರ್ ಇರ್ತದೆ ಅದ್ರಾಗ ಒಂದು ಕಾನ್ಸೆಪ್ಟ್ ಬರ್ತೈತೆ, ಅಯೋನೈಸೇಷನ್ ಎಂಥಾಲ್ಪಿ. 10ನೇ ತರಗತಿ ಬಂದಿದ್ದಾನೆ ಬಂದಿಲ್ಲ ಅಂತ ಅಲ್ಲಿ ಬರ್ತೈತಿ. ನಾನು ಚೊಕ್ಕ ಹೇಳ್ತೀನಿ ಅಂತ ಅದು ನೀವು ಅರ್ಥ ಆದ್ಮೇಲೆ ಅರ್ಥ ಆಗುತ್ತೆ. ಏನು? ಕಾರ್ಬನ್ cannot easily lose, ಅಥವಾ any element for that matter cannot easily lose 4 electrons or it cannot easily gain 4 electrons. 1 electron lose ಮಾಡೋದು easy, 1 electron gain ಮಾಡೋದು easy. ಆದ್ರೆ 4 electron lose ಮಾಡೋದು, 4 electron gain ಮಾಡೋದು is not easy. Therefore it will not gain or lose, it will share.
ಶೇರ್ ಮಾಡ್ಕೊಂಡು ಅದು ಸ್ಟೇಬಲ್ ಆಗುತ್ತೆ. ಇದಕ್ಕೆ ನಾವು ವ್ಯಾಲೆನ್ಸಿ ಅಂತ ಕರಿತೀವಿ. ಕಾರ್ಬನ್ ವ್ಯಾಲೆನ್ಸಿ ಎಷ್ಟು? 4, ಹೌದಿಲ್ಲ? ಅದು ಗೇನರ್ ಮಾಡ್ಕೊಂಡು ಸ್ಟೇಬಲ್ ಆಗಲಿ, ಲೂಸರ್ ಮಾಡ್ಕೊಂಡು ಸ್ಟೇಬಲ್ ಆಗಲಿ, ಅಥವಾ ಶೇರ್ ಮಾಡ್ಕೊಂಡು ಸ್ಟೇಬಲ್ ಆಗಲಿ. ಜನರಲಿ ಶೇರ್ ಮಾಡ್ಕೊಳ್ತೈತಿ ನಾ ಹೇಳಿನ ಈಗ ಹೇಳಿಲ್ಲ. ಆದ್ರೆ ಅದು ಯಾವ್ದರ ವೇ ಒಳಗೆ ಮಾಡ್ಕೋಬಹುದು. ಒಟ್ಟು ಅದಕ್ಕೆ 4 ಬೇಕು. 4 ಕಳ್ಕೋಬಹುದು, 4 ತಗೋಬಹುದು, ಅಥವಾ 4 ಶೇರ್ ಮಾಡಬಹುದು. ಇದು ವ್ಯಾಲೆನ್ಸಿ. ಆಕ್ಸಿಡೇಷನ್ ಸ್ಟೇಟ್ ಕೊಡ್ತೀನಿ. ಆಕ್ಸಿಡೇಷನ್ ಸ್ಟೇಟ್ ಅನ್ನು ಎಷ್ಟು ಮಾತಾಡ್ತೀನಿ ನಿನ್ನಿಂದ ಅದ. ಆಕ್ಸಿಡೇಷನ್ ನಂಬರ್ ಅಂದ್ರು ಒಂದ, ಆಕ್ಸಿಡೇಷನ್ ಸ್ಟೇಟ್ ಅಂದ್ರು ಒಂದ. ಈಗರ ನಾವು ಒಂದು ಎಕ್ಸಾಂಪಲ್ ತಗೊಂಡ್ವಿ. ಪಟ್ ಅಂತ ಎರಡದ್ದು ಆಕ್ಸಿಡೇಷನ್ ನಂಬರ್ ಹೇಳಿ. ಈಗ ಕ್ಯಾಲ್ಕುಲೇಟ್ ಮಾಡೀವಿ. ಕಾರ್ಬನ್ ಮೊನಾಕ್ಸೈಡ್ ಒಳಗ ಎರಡದ್ದು ಆಕ್ಸಿಡೇಷನ್ ನಂಬರ್ ಹೇಳಿ. ಇದ್ರದ್ದೇನು? ಆಕ್ಸಿಜನ್ ಅದೇನು? -2. ಕಾರ್ಬನ್ ಅದೇನು? ಕಾರ್ಬನ್ ಡೈಆಕ್ಸೈಡ್ ಒಳಗ ಪಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು. ಕಾರ್ಬನ್ ನನಗೆ ಗೊತ್ತಿಲ್ಲ. ಕಾರ್ಬನ್ ನನಗ ಗೊತ್ತಿಲ್ಲ. ಗೊತ್ತಿಲ್ಲ ಕಾರ್ಬನ್ ರೂಲ್ ಐತಿ. ಸೊ ಅದು x ಪ್ಲಸ್ ಆಕ್ಸಿಜನ್ ಎಷ್ಟು ಅದಾವ? 2. ಒಂದು ಆಕ್ಸಿಜನ್ ಎಷ್ಟು? -2. 8 ರೂಲ್ ಅಪ್ಲೈ ಮಾಡ್ತೀನಿ. Yes, sir. x minus 4 is equals to x is equals to plus 4. ಅಂದ್ರೆ ಈ ಕಾರ್ಬನ್ ಒಳಗೆ ಇರೋದು ಎಷ್ಟು? ಆಕ್ಸಿಜನ್ ಎಷ್ಟು? -2. ಹೌದಿಲ್ಲ? Yes, sir. ಈಗ ಅವನ ಕ್ವಶನ್ ಗೆ ಆನ್ಸರ್ ಮಾಡ್ತೀನಿ. ಲಕ್ಷ ಕೊಡ್ರಿ ಎಲ್ಲಾರು. ಇದ್ರ ಒಳಗ ಕಾರ್ಬನ್ ಮೊನಾಕ್ಸೈಡ್ ಒಳಗ ಕಾರ್ಬನ್ ಆಕ್ಸಿಡೇಷನ್ ಸ್ಟೇಟ್ ಏನಿತ್ತು? ಆಕ್ಸಿಡೇಷನ್ ನಂಬರ್ ಅಂದ್ರೆ ಒಂದು, ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಒಂದು. ಕಾರ್ಬನ್ ಮೊನಾಕ್ಸೈಡ್ ಒಳಗ ಕಾರ್ಬನ್ ಆಕ್ಸಿಡೇಷನ್ ನಂಬರ್ ಅಥವಾ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿತ್ತು? +2. ಕಾರ್ಬನ್ ಡೈಆಕ್ಸೈಡ್ ಒಳಗೆ ಎಷ್ಟಿತ್ತು? +4. ಕಾರ್ಬನ್ ಡೈಆಕ್ಸೈಡ್ ಒಳಗೆ ಎಷ್ಟೈತಿ? +4. ಇಲ್ಲಿ +2, ಇಲ್ಲಿ +4. ಆದ್ರೆ ವ್ಯಾಲೆನ್ಸಿ ಏನು? 4. ಅರ್ಥ ಆಗ ಡಿಫರೆನ್ಸ್? ವ್ಯಾಲೆನ್ಸಿ 4. ಅದು ಲೂಸರ್ ಮಾಡಬಹುದು, ಗೇನರ್ ಮಾಡಬಹುದು, ಶೇರ್ ಮಾಡಬಹುದು. ಆದ್ರೆ ಪ್ರತಿ ಸಲ 4 ತೋರಿಸಬೇಕು ಅಂತ ರೂಲ್ ಇಲ್ಲ. ಇಲ್ಲೇನೈತಿ? +2 ಐತಿ. ಹಾ, ಸ್ಟೇಬಲ್ ಆಗಾಕ 4 ಲೂಸ್ ಮಾಡ್ಕೋಬೇಕು. ಆದ್ರೆ ಇಲ್ಲಿ 2 ಲೂಸ್ ಮಾಡ್ಕೊಂಡಿದ್ವಿ. 2 ಲೂಸ್ ಮಾಡ್ಕೊಂಡಿದ್ರೆ +2 ಅದು. ಸೊ ಆಕ್ಸಿಡೇಷನ್ ಸ್ಟೇಟ್ ವಿಲ್ ಬಿ ಡಿಫರೆಂಟ್ ಇನ್ ಡಿಫರೆಂಟ್ ಕಾಂಪೌಂಡ್ಸ್ of the same element. Oxidation number of carbon will be different in different compounds. Carbon ದ oxidation state ಇದ್ರೊಳಗ +2. ಕಾರ್ಬನ್ ದ oxidation state ಇದ್ರೊಳಗ +4. ಆದ್ರೆ ಕಾರ್ಬನ್ ದ ವ್ಯಾಲೆನ್ಸಿ 4. ಅದು ಕಂಪೌಂಡ್ ಟು ಕಂಪೌಂಡ್ ಚೇಂಜ್ ಆಗುತ್ತಲ್ಲ. ಅರ್ಥ ಆದ? ನಿನ್ನ ಹೆಸರೇನು? ಕಿರಣ್ ಅರ್ಥ ಆದ? ನಿನ್ ಡೌಟ್ ಅರ್ಥ ಆದ? ಎಸ್ ಅನ್ಬೇಕು. ಎಸ್. ಹಾ, ಇಡೀ ಕ್ಲಾಸಿಗೆ ಅರ್ಥ ಆದ? Yes, sir. Okay, now shall we continue with examples? Yes, sir.